ಭವ್ಯ ಆಯ್ತು, ಇದೀಗ ರಜತ್ಗೆ ಶಾಕ್ ಕೊಟ್ಟ ಬಿಗ್ ಬಾಸ್. ಸೊ ಏನಾಯ್ತು ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ. ಸೊ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಮನೆಯಿಂದ ಭವ್ಯ ಎಲಿಮಿನೇಷನ್ ಆಗಿದ್ದಾರೆ. ಫಿನಾಲೆ ಹಂತದಲ್ಲಿ ಇದೀಗ ಒಂದು ಮೆಟ್ಟಲ್ ಹೆಚ್ಚಿದ್ರೆ ಇದೀಗ ಫಿನಾಲೆ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡ್ತಿದ್ರು. ಟ್ರೋಫಿ ಹಿಡಿಯುವ ಸ್ಪರ್ಧಿ ಅವರು ಕೂಡ ಹಾಕ್ತಿದ್ರೆ ಅನ್ನೋ ಗೊತ್ತಿಲ್ಲ ವೀಕ್ಷಕರೇ. ಸದ್ಯ ಎಲಿಮಿನೇಷನ್ ಆಗಿದ್ದಾರೆ. ಕಡಿಮೆ ಮತಗಳನ್ನು ಪಡೆದುಕೊಂಡಿದ್ದಂತಹ ಭವ್ಯಗೌಡ ಅವರು ದಿಢೀರ್ ಆಚೆ ಬಂದಿದ್ದಾರೆ. ಸೊ ಒಂದು ಕ್ಷಣದಲ್ಲಿ ಒಂದು ಆಫರ್ ಮಿಸ್ ಆಗಿದೆ ಅಂತಾನೆ ಹೇಳ್ಬೋದು. ಸದ್ಯ ಇದೀಗ ಬಿಗ್ ಬಾಸ್ ಮನೆಯಿಂದ ಭವ್ಯ ಆಚೆ ಹೋಗ್ತಂತೆ ರಜತ್ಗೂ ಶಾಕ್ ಕೊಟ್ಟಿದ್ದಾರೆ. ಸೊ ಎಲ್ಲರಿಗಿಂತ ಒಂದು ಮತ ಕಡಿಮೆ ಬಂದಿರುವ ಕಾರಣ ರಜತ್ ಅವರಿಗೆ ಬಿಗ್ ಬಾಸ್ ಎಲಿಮಿನೇಷನ್ ಕೂಡ ಸಿಗ್ತಾ ಇದೆ. ಸೊ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಸ್ಪರ್ಧಿಗಳು ಇವತ್ತು ಡಬಲ್ ಎಲಿಮಿನೇಷನ್ ಹಾಕಿದ್ದಾರೆ ಶನಿವಾರದ ಎಪಿಸೋಡ್ ಅಲ್ಲಿ. ಸದ್ಯ ಬಿಗ್ ಬಾಸ್ ಭಾನುವಾರದ ಎಪಿಸೋಡ್ ನಲ್ಲಿ ಯಾರು ಟ್ರೋಫಿಯನ್ನ ಕೈ ಹಿಡಿತಾರೆ ಅನ್ನೋದನ್ನ ಕಾದು ನೋಡಬೇಕು. ಸೊ ಅಭಿಮಾನಿಗಳು ಹೇಳ್ತಿರೋ ಪ್ರಕಾರ ತ್ರಿವಿಕ್ರಮ್ ಹಾಗೂ ಹನುಮಂತ ಇಬ್ಬರಲ್ಲಿ ಒಬ್ರು ಕೈ ಹಿಡಿತಾರೆ ಅನ್ನೋದು. ಸೊ ಸದ್ಯ ಇದೀಗ ರಜತ್ ಅವರು ಆಚೆ ಬರ್ತಿದ್ದಂತೆ ಅನೇಕರು ಬೇಸರವನ್ನು ಹೊರಹಾಕಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಬಹಳ ಕಂಟೆಂಟ್ ಕ್ರಿಯೇಟರ್ ಅಂಡ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂಡ್ TRP ಕಿಂಗ್ ಅಂತಾನೆ ಹೇಳ್ಬೋದು ರಜತ್ ಅವರನ್ನ. ಬಹಳ ಮೋಸ್ಟ್ ಎಂಟರ್ಟೈನ್ಮೆಂಟರ್ ರಜತ್ ಅವರು ಇದೀಗ ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಒಂದು ಮೆಟ್ಟಿಲೆ ಇರುವ ಈ ಒಂದು ಕ್ಷಣದಲ್ಲಿ ರಜತ್ಗೆ ಆಗಿರುವಂತಹ ಒಂದು ಕಡಿಮೆ ಅಂಕದಿಂದ ಇದೀಗ ಮತದಿಂದ ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಸೊ ಅಭಿಮಾನಿಗಳು ಹಾಗೂ ಕುಟುಂಬ ವಲಯದಿಂದ ಆಪ್ತ ವಲಯದಿಂದ ಬೇಸರವನ್ನು ಹೊರಹಾಕಿದ್ದಾರೆ. ಫಿನಾಲೆಯಲ್ಲಿ ಇದೀಗ ಭವ್ಯಗೌಡಗೆ ಆಗಿದ್ದಂತಹ ಒಂದು ಏನು ಸ್ಟೋರಿ, ಸೊ ಅದು ಕೂಡ ರಜತ್ಗೂ ಕೂಡ ಇವತ್ತು ನಡೆದೇ ಹೋಯಿತು ವೀಕ್ಷಕರೇ. ಸದ್ಯ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಸ್ಪರ್ಧಿಗಳು ಆಚೆ ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ. ಸೊ ಬಿಗ್ ಬಾಸ್ ನಿರ್ಧಾರಕ್ಕೆ ಅನೇಕರು ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಎಲ್ಲರೂ ಕೂಡ ರಜತ್ ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ರು. ಸೊ ಏಕಾಏಕಿ ಇವತ್ತು ರಜತ್ ಶನಿವಾರದ ಎಪಿಸೋಡ್ನಲ್ಲಿ ಆಚೆ ಬಂದಿದ್ದಾರೆ. ಸೊ ಗ್ರಾಂಡ್ ಫಿನಾಲೆಯಲ್ಲಿ ಇದೀಗ ಮಸ್ತಾಗಿ ಇವತ್ತು ಎಲ್ಲವೂ ಕೂಡ ಆಯಿತು. ಆದರೆ ಇವರಿಬ್ಬರನ್ನ ಕಳೆದುಕೊಂಡು ಅನೇಕರು ಬೇಸರವನ್ನು ಹೊರಹಾಕಿದ್ದಾರೆ. ಸದ್ಯ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಯಾರು ಎಂಬುದನ್ನು ಈ ಕೂಡಲೇ ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.